ಸುಮ್ಮನೆ ಹೈಕಮಾಂಡಿಗೆ ಮನವೊಲಿಸಲಿಕ್ಕೆ ಪದೇ ಪದೇ ಬೆಂಗಳೂರಿಗೆ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಅವಮಾನ ಮಾಡೋದು ಸರಿಯಲ್ಲ. ಮಾಡ್ಲಿ ಅಪ್ಪ, ಏನ್ ಮಾಡ್ಬೇಕಂತ ಹೇಳಿ. ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾರಲ್ಲ, ಒಳ್ಳೇದು. ಪ್ರತಿಭಟನೆ ಮಾಡ್ಬಿಟ್ಟು ಇದು ಬೇಡ ಇದು ಅಂತ ಹೇಳ್ಬೇಕಂದ್ರೆ ಸ್ಟೀಲ್ ಬ್ರಿಡ್ಜ್ ಓಕೆನಾ ಈಗ ಅವರಿಗೆ? ಯಾವ್ದು ಬೇಕಾದನ್ನ ಹೇಳಿ. ಆಮೇಲೆ ಯಾವ ಬಡ ಪ್ರತಿಭಟನೆ ಮಾಡ್ತಾ ಇರೋದು ನೋಡಿ. ನಮ್ಗೆ ಇನ್ಮೇಲಿಂದ ನನ್ನ ರಿಯಾಕ್ಷನ್ ಇಸ್ ಬೇಸ್ಡ್ ಆನ್ ಯಾವ ಬಡ ಪ್ರತಿಭಟನೆ ಮಾಡ್ತಾ ಇದೆ, ನೀವು ಯಾವ ಬಡ ಪ್ರತಿಭಟನೆ ಮಾಡ್ತಾ ಇದೆ ಅಂತ ಹೇಳಿ ಅದ್ರ ಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ. ನೀವು ವಕ್ಫ್ ಅಂತ ಹೇಳಿದ್ರಿ ಸರ್, 2 ಬಣನೂ ಮಾಡ್ತೀವಿ. ಒಬ್ರು ಬೀದರು ಸೇರಿಲ್ಲ, ಒಬ್ರು ಚಾಮರಾಜನಗರ ಸೇರಿಲ್ಲ, ಹೌದಾ ಇಲ್ಲ? ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರು, ಗುಲ್ಬರ್ಗಾನೇ ಸೇರಿಲ್ಲ. ಈಗ ಮೂಡಾದಂತ ಹೇಳಿದ್ರು, ಮೂಡಾದಲ್ಲಿ ಅರ್ಧ ಜನ ಪಾಲ್ಗೊಂಡೇ ಇಲ್ಲ. ಸೊ ನಮಗೂ ಸ್ವಲ್ಪ ನಮ್ಮ ಟೈಮು ವೇಸ್ಟ್ ಮಾಡಬೇಡಿ ನೀವು. ಯಾವ ಬಡ ಅಂತ ಹೇಳಿದ್ರೆ ದೆನ್ ವಿ ವಿಲ್ ಡಿಸೈಡ್ ವಾಟ್ ಟು ಡು. ಇವ್ರು ಬರ್ತಾರಂತ ವಿಜೇಂದ್ರ ಅವರು. ಈಗ ನಿನ್ನೆ ವಿಜೇಂದ್ರ ಅವರು ಒಂದು ಮೀಟಿಂಗ್ ಮಾಡಿದ್ರೆ ಅಶೋಕ್ ಅವ್ರು ಹೋಗಿಲ್ಲ ಅಂತಲ್ವಾ ಮತ್ತೆ? ಸೊ ನೋಡಿ, ಆಪೋಸಿಷನ್ ಒಂದಿದ್ರೆ ನಾವು ಏನಾದರೂ ಹೇಳ್ಬೋದಪ್ಪ. ಆಪೋಸಿಷನ್ನಲ್ಲೇ ಆಪೋಸಿಷನ್ ಇದ್ರೆ ಅಂದರೆ ನಾನು ಏನು ಮಾಡೋಕ್ಕಾಗ್ತದೆ? ಯಾರಿಗೆ ನಾವು ಉತ್ತರ ಕೊಡೋಕ್ಕಾಗ್ತದೆ? ನೋಡಿ, ಮೊನ್ನೆ ಯಾರು ಯತ್ನಾಳ್ ಬಣದವರು ವಿಜೇಂದ್ರ ಬಣದವರಿಗೆ ವಿರೋಧ ಮಾಡಿದ್ರು. ವಿರೋಧಿ ಬಣಕ್ಕೆ ವಿರೋಧ ಮಾಡ್ಲಿಕ್ಕೆ ರೇಣುಕಾಚಾರ್ಯ ಅವ್ರು ಬಂದ್ರು. ಈಗ ನಾವು ಏನ್ ಮಾಡಕ್ಕಾಗ್ತದೆ ಹೇಳಿ ಅದರಲ್ಲಿ? ದ ಆಪೋಸಿಷನ್ ಇಸ್ ಅ ಜೋಕ್ ಇನ್ ಕರ್ನಾಟಕ, ಸಿಂಪಲ್ ಆಸ್ ದಟ್. ನೀವು ಎಷ್ಟು ಹೇಳ್ತೀರಾ ಅವರೇ ನಗೆ ಪಾಟ್ಲಿಗೆ ಈಡಾಗ್ತಾ ಇದ್ದಾರೆ ಅಷ್ಟೇ. ನೋಡಿ, ಫೀಸಿಬಿಲಿಟಿ ಆಗಿದೆ, ಇದು ಆಗಿದೆ, ನೋಡಿ ಪಬ್ಲಿಕ್ ಕನ್ಸಲ್ಟೇಷನ್ ಆಗ್ತಾ ಇದೆ ಅಲ್ಲ. ನೋಡಿ, ಎಲ್ಲದಕ್ಕೂ ವಿರೋಧನೆ ಮಾಡ್ತಾರೆ ಇವರೇ. ರಾಜೀವ್ ಗಾಂಧಿ ಅವರು ಫಸ್ಟ್ IT ಪಾಲಿಸಿ ತಂದಾಗ ಅವಾಗೂ ವಿರೋಧ ಮಾಡಿದ್ರು ಬಿಜೆಪಿ ಅವರು. ಎತ್ತಿನ ಗಾಡಿನಲ್ಲಿ ಬಂದಿದ್ರು ಇವರೆಲ್ಲರೂ ಪಾರ್ಲಿಮೆಂಟಿಗೆ. ಎಲ್ಲದಕ್ಕೂ ವಿರೋಧ ಇದ್ದೇ ಇರ್ತದೆ. ಆದ್ರೆ ಜನರಿಗೆ ಏನಿದೆ, ಒಳ್ಳೇದು ಮಾಡಲೇಬೇಕಲ್ಲ. ಅಧಿವೇಶನಕ್ಕೆ JDS ಮತ್ತೆ ಬಿಜೆಪಿ ಇಬ್ರು ಒಂದಾಗಿ ಸರ್ಕಾರದ ವಿರುದ್ಧ ಮುಗಿಬಿಡ್ಬೇಕಂತ ಎಲ್ಲ ತಯಾರಿ ನಡೆಸಿದ್ರು. ಲಾಸ್ಟ್ ಟೈಮು ಟ್ರೈ ಮಾಡಿದ್ರೆ ಇಲ್ಲ, ಏನಾಯ್ತು? ಅಲ್ಲಿ ಯಾರು ಲೀಡರ್ಗಳು ಸಮನ್ವಯ ಏನೋ ಇಲ್ಲ ಅಲ್ಲ. ಇವರೇ ಒಬ್ರು ಬಿಜೆಪಿ ಲೀಡರು ಬಾವಿಗೆ ಬೀಳೋಣ ಅಂತಾರೆ, ಇನ್ನೊಬ್ರು ವಾಕೌಟ್ ಮಾಡೋಣ ಅಂತಾರೆ. ನಾವು ವಕ್ಫ್ ಬಗ್ಗೆ ಉತ್ತರ ಕೊಟ್ಟಿಲ್ವಾ ನಾವು? ಮತ್ತೆ ಅವ್ರು ಏನೇ ಮೂಡ ಬಗ್ಗೆ ಉತ್ತರ ಕೊಟ್ಟಿಲ್ವಾ ನಾವು? ಲಾಸ್ಟ್ ಟೈಮು ಏನೇನು ಕೇಳಿದಾರೆ ಎಲ್ಲದ ಬಗ್ಗೆ ಉತ್ತರ ಕೊಡೋಕೆ ರೆಡಿ ಇದ್ದೀವಿ. ಆದರೆ ಬಿಜೆಪಿ JDS ಜಂಟಿಯಾಗಿ ಮಾಡ್ತಾ ಇದ್ದಾರೆ ಅಂದರೆ, ಬಿಜೆಪಿ ಅವರು ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆದಂಥ ಆದೇಶ ಏನಿದೆ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅದ್ರ ಬಗ್ಗೆ ಏನು ಕಾಮೆಂಟ್ ಇದೆ ಅವ್ರದ್ದು? ನಾ ಖಾವುಂಗ ನಾ ಖಾನೇ ದುಂಗ ಅಂತ ಏನು ನಮ್ಮ ಪ್ರಧಾನಮಂತ್ರಿಯವರ ಘೋಷಣೆ ಇತ್ತು, ಈಗ ಅವರ ಸಂಪುಟದಲ್ಲೇ ಹೀಗೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಿಮ್ಮ ಅವಾಗ ಕುಮಾರಸ್ವಾಮಿ ಅವರು ಆಫೀಸ್ ಆಫ್ ಏನು ಚೀಫ್ ಮಿನಿಸ್ಟರ್ ಇದ್ದಾಗ ಅವ್ರ ಆಫೀಸನ್ನು ದುರುಪಯೋಗ ಮಾಡ್ಕೊಂಡು ಅವರ ಲಾಭಕ್ಕೆ ಅವರು ಕುರ್ಚಿಯನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಈಗ ಅದು ಇನ್ವೆಸ್ಟಿಗೇಷನ್ ಆಗಬೇಕು, ನಾವು ಇದಕ್ಕೆ ತಡೆ ಆಜ್ಞೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಮೊನ್ನೆ ಮೂಡ ಪ್ರಕರಣದಲ್ಲಿ ಇವರೆಲ್ಲ ರಾಜಾರೋಷವಾಗಿ ಮೈಸೂರು ಚಲೋ ಮಾಡಿದ್ರಲ್ಲ, ಇವಾಗೇನು ಮಂಡ್ಯ ಚಲೋ ಮಾಡ್ತಾರಾ BJP ಅವರು? ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿಲುವು ಕೊಡಲಿ ಅವರು. ಜೊತೆಗೆ ಇದರ ಇಲ್ವಾ ಅಂತ. ಪ್ರಜ್ವಲ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಸೂರಜ್ ಪ್ರಕರಣದಲ್ಲಿ ಗಪ್ಚುಪ್ಪಿದ್ರು, ಈಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕಳಿಸಿದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತಾರೆ BJP ಅವರು? ಸೊ ಅವ್ರು ಒಪ್ತಾರೆ, ಇವರೇ ಏನು ಮಾಡಿದ್ರು ಕೂಡ ಸರಿ, ಒಟ್ಟು ನಮಗೆ ಮೇಲೆ ಮೋದಿಯವರ ಅಧಿಕಾರ ಶಾಶ್ವತ ಇದ್ದರೆ ಸಾಕು ಅಂತ ಅಷ್ಟೇ. ಮೆಟ್ರೋಗೆ ಏನಾದರೂ ನಾವು ದುಡ್ಡು ಕಮ್ಮಿ ಮಾಡಿದ್ದೀವ? ಇವರೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರದಂತ ಆಗ್ತಾ ಇರೋದು ಅನ್ಯಾಯದ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಅದನ್ನು ಕರ್ನಾಟಕಕ್ಕೆ ಬಂದರೆ ತಾನೇ ಬರೋದು. ನಿಮಗೆ ಎಷ್ಟು ಸರಿ ಹೇಳಿದ್ದೀನಿ ನಾನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಫೈನಾನ್ಸ್ ಕಮಿಷನ್ ಬಂದಾಗ ನಾವು ಏನಕ್ಕೆ ಹೇಳಿರೋದು, ನಮಗೆ ಹೆಚ್ಚು ದುಡ್ಡು ಕೊಡಿ, ಯಾಕಂದರೆ ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ. 10 ವರ್ಷದಲ್ಲಿ ವಿ ಆರ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ. ಇವತ್ತು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರದಿಂದ ಎಲ್ಲ ಜನ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒರಿಸ್ಸಾಯಿಂದ ಬರ್ತಾ ಇದ್ದಾರೆ, ನಾರ್ತ್ ಈಸ್ಟಿಂದ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ನೀವು ದುಡ್ಡು ಕೊಟ್ಟರೆ ನಮ್ಮ ನಾವು ಏನು ತೆರಿಗೆ ಕೊಡ್ತಾ ಇದ್ದೀವಿ, ಆ ತೆರಿಗೆನಲ್ಲಿ ಸ್ವಲ್ಪ ಪಾಲು ಹೆಚ್ಚು ಮಾಡಿದ್ರೆ ನಾವೇನು ಮಾಡ್ತೀವಿ?
ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ. ಯಾವುದಕ್ಕೋಸ್ಕರ? ಆರ್ಥಿಕ ಚಟುವಟಿಕೆಗಳಿಗೆ. ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದಾಗ ಏನಾಗುತ್ತೆ? ಉದ್ಯೋಗ ಸೃಷ್ಟಿ ಆಗುತ್ತೆ. ಉದ್ಯೋಗ ಸೃಷ್ಟಿ ಆದರೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೈ ಆಗುತ್ತೆ. ಇವೆಲ್ಲ ನೋಡಲ್ವಾ ಅವರು? ಗೊತ್ತಿಲ್ವಾ ಅವರಿಗೆ? ಅಥವಾ ಏನು ಅವರ ಹೈಕಮಾಂಡಿಗೆ ಮನವೊಲಿಸ್ಲಿಕ್ಕೆ ಮಾಡ್ತಾ ಇದ್ದಾರಾ? ಅಟ್ ವಾಟ್ ಕಾಸ್ಟ್? ನೀವು ಹೈಕಮಾಂಡಿಗೆ ಮನವೊಲಿಸಕ್ಕೆ ಹೋಗಿ ನೀವು ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದೀರಲ್ರಿ, ಕನ್ನಡಿಗರ ಶ್ರಮಕ್ಕೆ ಅವಮಾನ ಮಾಡ್ತಾ ಇದ್ದೀರಲ್ರಿ, ಬೆಂಗಳೂರಿಗೆ ಅವಮಾನ ಮಾಡ್ತಾ ಇದ್ದೀರಲ್ರಿ. ಯಾವ ತಟ್ಟೆನಲ್ಲಿ ತಿಂತಾ ಇದ್ದೀರ ಅದರಲ್ಲೇ ಹೇಳ್ತಾ ಇದ್ದೀರಲ್ಲ. ನೀವು ಕೊಡಿ, ವಿ ಆರ್ ಓಪನ್ ಟು ಸಜೆಷನ್ಸ್. ದರ್ ಇಸ್ ನೋ ಥಿಂಗ್. ನನ್ನ ಮಾತಿಂದ ಸ್ಟೇಟಿಗೆ ಏನು ಡ್ಯಾಮೇಜ್ ಆಗುತ್ತೆ, ಆ ವಲಯಕ್ಕೆ ಏನು ಡ್ಯಾಮೇಜ್ ಆಗುತ್ತೆ ಅದು ತಿಳ್ಕೊಂಡು ಮಾತಾಡಬೇಕಲ್ಲ. ಯಾರು ನಿನ್ನೆ ಮೊನ್ನೆ ಅವರಲ್ಲ. ಆಮೇಲೆ ದಯವಿಟ್ಟು ಕ್ಷಮಿಸಬೇಕು, ಎಲ್ಲರೂ ಸರ್ವಜ್ಞ ಅಂದ್ಕೊಂಡು ನನಗೆ ಗೊತ್ತು ಅಂತಲ್ಲ. ಇವರೆಲ್ಲರೂ ಕೂಡ ದೇ ಹ್ಯಾವ್ ಬೀನ್ ಇನ್ ವೇರಿಯಸ್ ಕಮಿಟೀಸ್ ಆಫ್ ಡಿಫ್ರೆಂಟ್ ಗೌರ್ಮೆಂಟ್. ಯಾವುದೇ ಗೌರ್ಮೆಂಟ್ ಬಂದ್ರೂ ಇವರು ಆ ಸಮಿತಿ ಸದಸ್ಯರುಗಳಿರ್ತಾರೆ. ಆದರೆ ಹಿಂದಿನ ಸರ್ಕಾರದಲ್ಲಿ ಯಾಕಪ್ಪ ಇವೆಲ್ಲ ಬಂದಿಲ್ಲ? 2 ವರ್ಷದಲ್ಲ ಇದೆಲ್ಲ ಸಮಸ್ಯೆ ಆಗಿರೋದು. ಅದ್ರ ಬಗ್ಗೆ ಹಿಂದಿನ IT ಮಿನಿಸ್ಟರ್ ಡೆಪ್ಟಿ CM ಇದ್ರು, ಅವಾಗ ಏನೇನು ಹೇಳಿದ್ದಾರೆ ತೆಗಿರಿ ನೋಡೋಣ. BJP ಬಗ್ಗೆ ಏನೇನು ಟೀಕೆ ಮಾಡಿದ್ದಾರೆ ತೆಗಿರಿ ನೋಡೋಣ. ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇಲ್ಲಿ ಟ್ಯಾಲೆಂಟ್ ಇರೋದು ಹೈಯೆಸ್ಟ್, ಹೋಗಿರೋದು ಗುಜರಾತು, ಅಸ್ಸಾಮಿಗೆ. ಅದ್ರ ಬಗ್ಗೆ ಮಾತಾಡಿದ್ರ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ 3rd ಹೈಯೆಸ್ಟ್ ಸ್ಕಿಲ್ ಪೆನಿಟ್ರೇಷನ್ ಇರೋದು ನಮ್ಮ ಕರ್ನಾಟಕದಲ್ಲಿ. ಏನು ಸರ್? 3rd ಹೈಯೆಸ್ಟ್ ಸ್ಕಿಲ್ ಪೆನಿಟ್ರೇಷನ್. USA, ಜರ್ಮನಿ ಆದಮೇಲೆ ನಾವು AI ಮಿಷನ್ ಎಲ್ಲೋಯ್ತು? ಬಂತ ಇಲ್ಲಿ? ಯಾಕೆ ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡೋದಿಲ್ಲ ಇವರೆಲ್ಲರೂ? ನಮಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ಏನೂ ಮಾತಾಡೋದಿಲ್ಲ. ಇವ್ರು ಮಾತ್ರ ಎಲ್ಲ ಗೊತ್ತು. ಈ ಲಂಡನ್ನಲ್ಲೂ ಇವರೆಲ್ಲ ಲಂಡನ್ನು ಅಮೆರಿಕ ಹೋಗ್ತಾರಲ್ಲ, ಎಲ್ಲ ಟ್ರಾಫಿಕ್ ಜಾಮ್ ಇಲ್ವಾ? ಇವರು ಸ್ಟೀಲ್ ಬ್ರಿಡ್ಜು ವಿರೋಧಿಸಿದ್ರಲ್ರಿ. ಸ್ಟೀಲ್ ಬ್ರಿಡ್ಜು ಬೇಡ ಅಂತಾರೆ, ಟನಲ್ಲು ಬೇಡ ಅಂತಾರೆ. ಏನು ಬೇಕಂತೆ? ಅಟ್ಲೀಸ್ಟ್ ನಿಮಗೆ X ಬೇಡ Y ಬೇಕು ಅಂದರೆ ಓಕೆ ಅಲ್ವಾ? ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅಂದರೆ ಸ್ಟೀಲ್ ಬ್ರಿಡ್ಜ್ ವಿರೋಧ ಮಾಡಿದ್ರು, ಟನಲ್ ಮಾಡಬೇಕು ಅಂದರೆ ಟನಲ್ ವಿರೋಧ ಮಾಡ್ತಾರೆ. ಆಯ್ತಪ್ಪ, ಏನು ಮಾಡ್ಬೇಕು ಅದನ್ನ ಹೇಳಿ. ಮೆಟ್ರೋ ಲೈನ್ಗಳನ್ನು ನಾವು ಹೇಳ್ದಿದ್ದೇವೆ, ನಿಮ್ಮ ಸಬರ್ಬನ್ ರೈಲಿಂಗ್ ನಾವು ಕೊಟ್ಟಿದ್ದೇವೆ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है और यह हागरगा सर्कल, रिंग रोड, गुलबर्गा में सुविधाजनक स्थान